ಹಾಯ್ ವೆಲ್ಕಮ್ ಬ್ಯಾಕ್. ಇವಾಗ ರೈಡ್ಗೆ ಹೋಗ್ತಾ ಇದ್ದೀನಿ. ರೈಡ್ಗೆ ಎಲ್ಲ ರೆಡಿ ಆಗಿದ್ದೀನಿ. ಬ್ಯಾಗಿಗೆಲ್ಲ ಎತ್ಕೊಂಡು ಪವನ್ ಅವರಣ್ಣ ಒಂದು ಸ್ವಲ್ಪ ದೂರದಲ್ಲಿ ಸಿಗ್ತಾರೆ. ಅವ್ರನ್ನ ಎಕ್ಕಿಸ್ಕೊಂಡು ಹಂಗೆ ಹೋಗ್ಬೇಕು. ನೋಡಿರಿ, ನಮ್ಮ ಚೈನಾ ಪೀಸಿಂದ ಮಲ್ಲಿಗೆ ಹೊಡ್ತೀನಿ. ಮಠ ಒಳಗೆ ಸೆಟಪ್ಪಲ್ಲಿ ಸಿಗ್ತೀನಿ. ಇವಾಗ ಹೊಡೆತಾ ಇದ್ದೀನಿ. ಗ್ಲೌಸ್ ಎಲ್ಲ ಹಾಕ್ಕೊಂಡು ಮೈಕೆಲ್ಲ ವರ್ಕ್ ಆಗ್ತೈತೆ. ಮೆಮೊರಿ ಫುಲ್ ಆಗೈತೆ. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ಇವಾಗ ಹೊಡ್ತಾ ಇದ್ದೀನಿ. ಗಾಡಿ ಎಲ್ಲ ವಾರ್ಮ್ ಅಪ್ ಬಿಟ್ಟಿದ್ದೆ ಎಷ್ಟೊತ್ತು. ಬಾಯ್ ಗೇಟ್ ಹಾಕೊಂಬಿಡ್ಬಾ. ಬಾಯ್ ಅಂದ್ಬಿಟ್ಟು ಗೇಟ್ ಹಾಕ್ಸ್ತಾಯಿದ್ದೀನಿ ನಮ್ಮ ಕೈಯಲ್ಲಿ. ಪಾಪ ಇವ್ರು ಬೇರೆ ಬಂದವರೇ ರೈಡ್ಗೆ ಹೋಗೋಕೆ ಒಂಥರ ಬೇಜಾರು. ಬಾಯ್. ಆದರೆ ರೈಡ್ ಫಿಕ್ಸ್ ಆಗ್ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಹೊರಟಿದ್ದೀನಿ. ಪವನ್ ಅವ್ರ ಅಣ್ಣ ಇನ್ನೂ ಸ್ವಲ್ಪ ದೂರದಲ್ಲಿ ಸಿಗ್ತಾರೆ. ಬೆನ್ಕೊಂಡು ಹೋಗ್ಬೇಕು. ಪೆಟ್ರೋಲ್ ಹಾಕ್ಸ್ಬೇಕು. ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದು. ಪವನ್ ಅವ್ರ ಅಣ್ಣ ಇಲ್ಲ ಅವರೇ. ಅಣ್ಣ ಆರಾಮ ಅಣ್ಣ? ಹಾಕ್ಸ್ಕೊಂಡ್ರು ಪೆಟ್ರೋಲ್. ಹಾಂ ತಂದೆ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿಂದ ಹೋಗೋಣ. ಪವನ್ ಅವ್ರ ಅಣ್ಣ ಕಾಯ್ತಾನೆ ಅವ್ರ ಪಾಪ ಅವಾಗಿಂದ. ನಾನೇ ಜಾಸ್ತಿ ಲೇಟ್ ಮಾಡಿಬಿಟ್ಟಿದ್ದೀನಿ. ಓಡೋದೆ ಅವರಿಲ್ಲೇ ಅವರೇ. ಇಲ್ಲಿ ಯಾರೋ ಆರ್ಗನೈಸ್ ಮಾಡ್ತಾವ್ರೆ ರೈಡು. ಎಲ್ಲ ರಾಯಲ್ ಎನ್ಫೀಲ್ಡ್, ಬುಲೆಟು, ಹಿಮಾಲಯನು, ಇಂಟರ್ಸೆಪ್ಟರು ಎಲ್ಲ ಇದೆ. ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಕ್ಲೀನಾಗ. ಹಾರ್ಲೆ ಡೇವಿಡ್ಸನ್, ಫ್ಯಾಟ್ ಬಾಯ್. ಯಾವುದೋ ಹೋಟ್ಲ್ ಓಪನ್ ಮಾಡವ್ರೆ. ಒಳ್ಳೆಯದು. ಹೋಗೋಣ. ಇವಾಗ ದೇವನಹಳ್ಳಿ ಹೈವೇ ಹಾಕಿದ್ದೀರಿ. ಇಲ್ಲಿಂದ ಸೀದಾ ಎಲ್ಲಿ ಏನದು ಮರ್ತೋಗ್ಬಿಟ್ಟೆ. ಬಿಗ್ ಬೇಗ್ ಹೋಗಿ ಅಲ್ಲಿ ಸ್ಟಾಪ್ ಹಾಕೋದು. ಹೋಗೋಣ ಇವಾಗ ಅಲ್ಲಿಗೆ. ಮುಂದೆ ಮಂಜು. ನಾನು ಹೆಲ್ಮೆಟ್. ಅಯ್ಯಯ್ಯೋ, ಒಳ್ಳೆ ಕೆಲಸ ಆಯಿತು. ಮುಂದೆ ನೋಡ್ರಿ ಮಂಜು. ಯಾಕೆ ಪವನ್? ಏನು ಬೇಡ, ಒಂದು ನಿಮಿಷ ನಾನು ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ. ಇವಾಗ ಇಲ್ಲೇ ನಿನ್ಸ್ಕೊಂಡಿದ್ವಿ. ಸ್ಟೋರೇಜ್ ಗಿರೇಜ್ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಬೇಕಾಗಿತ್ತು, ಜಾಸ್ತಿ ಆಗ್ಬಿಟ್ಟಿತ್ತು. ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀರಿ. ಹಾಂ ಮಾಡಿ. ಇವಾಗ ಸೀದಾ ನೋಡೋಣ. ಹೋಗ್ತಾ ಇರೋದು ಹೈವೇಲಿ. ಸ್ವಲ್ಪ ಬ್ಲಾಕ್ ಕಮ್ಮಿ ಮಾಡ್ತೀನಿ. ಪವನ್ ಇವತ್ತು 2 ಗಾಡಿನೂ ಆಚೆ ಬಂದೈತೆ. ಅವರಣ್ಣ ಹಿಂದೆ ಬರ್ತಾವ್ರೆ. ಅವರಣ್ಣ 2 ಗಂಟೆಯಿಂದ ಬಂದು 4-5 ದಿವಸ ಆಗಿರ್ಬೋದು. ಫಸ್ಟ್ ಇದಕ್ಕೆ ಹಾಕೋಣ ಕಟ್ಟಾಗೆ.
ಇಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ಏನು ಹಾಕಲ್ಲ ಇವಾಗ, ಡೈರೆಕ್ಟು ಬಿಗ್ ಬೇನೆ ಅಂತ ಅಂದ್ಕೊಂಡಿದ್ದೀನಿ. ಕೇಳೋಣ ಅವ್ರಿಗೆ ಏನಾದರೂ ಹೊಟ್ಟೆ ಹಶ್ವಿದ್ರೆ ತಿನ್ನೋಣ. ಎಲ್ಲಿ ಬಂದ್ರಿ ಇವರು? ನೋಡೋಣ, ಇಲ್ಲಿ ನಿನ್ಸ್ಕೊಂತೀನಿ. ಇವತ್ತು ನನ್ನ ಜೊತೆ ಮನೋಜ್ ಇಲ್ಲ, ಆಮೇಲೆ ನಮ್ಮ ರೈಡಿಂಗ್ ಪಾರ್ಟ್ನರ್ ಮನೋಜ್ ಒಬ್ಬ ಇಲ್ಲ, ಆಮೇಲೆ ನಮ್ಮ ಹರ್ಷ ಒಬ್ಬ ಇಲ್ಲ. ಶಿಟ್, ಯಾವುದಿದು ಕಾರ್ ಮಾತ್ರ ಕ್ರೇಜಿ ಆಗೈತೆ, ವಿಂಟೇಜ್. ಯಾರ್ದು ಒಂದು ಗೊತ್ತಿಲ್ಲ, ಓನರ್ ಇಲ್ಲಿ ಇರೋಂಗಿಲ್ಲ, ಎಲ್ಲರೂ ಫೋಟೋಸ್ ತೆಗಿಸ್ಕೊಂತವ್ರೆ. ಮಸ್ತಾಗೈತೆ, ಕ್ರೇಜಿ ಕಾರ್. KA03 MG, ಹಳೇ MG ಕಾರ್. ಇಲ್ಲಿ ನಿನ್ಸ್ಕೊಂಡಿದ್ದೀನಿ ಬರಲಿ ಅಂತ, ಬಂದರೆ ಅವರು ನೋಡ್ತಾರೆ. ನೋಡೋಣ, ಕಾರ್ ಹತ್ರ ಹೋಗ್ತೀನಿ. ಹಳೇ MG, ಇವಾಗಿರೋ MG ಅಲ್ಲ, ಇದ್ರ ಟೈರಷ್ಟು ಬಾಳಿಕೆ ಬರೋಲ್ಲ. ಹಳೆ ಗಾಡಿ ಟೈರಷ್ಟು ಬಾಳಿಕೆ ಬರೋಲ್ಲ, ಸಾಕಾದಂಗೆ ಮೇಂಟೈನ್ ಮಾಡಿದ್ರೆ. ಸಾಕಾದಾಗೈತೆ ಗಾಡಿ ಮಾತ್ರ, ಕ್ರೇಜಿ ಗಾಡಿ. ಎಲ್ಲೋದ್ರು ಇವರೆಲ್ಲೋದ್ರು ಒಂದು ಗೊತ್ತೇ ಆಗ್ತಾಯಿಲ್ಲ. ಇದಕ್ಕೂ ಫಾಸ್ಟ್ಯಾಗ್, ಯಾವ ಕಾರ್ ಆದರೆ ಏನು ಫಾಸ್ಟ್ಯಾಗ್ ಹಾಕ್ಸ್ಲೇಬೇಕು. ಆದರೆ ಇದು KA ಅಂತ ಏನಕ್ಕೈತೆ, ಹಳೆ ನಂಬರ್ ಇರ್ತೈತಲ್ಲ, ಏನೋ ಗೊತ್ತಿಲ್ಲ. ಮುಂದೆ ಯಾರೋ ಪಾಪ ರೈಡರ್ಸ್ ಅವರೇ, ಆದರೆ ನಮ್ಮ ರೈಡರ್ಸ್ ಎಲ್ಲೋದ್ರು ಅಂತ ಗೊತ್ತಾಗ್ತಾಯಿಲ್ಲ ಸರ್ ತಕ್ಷಣಕ್ಕೆ. ಇವರೇ ಟಾಟಾ. ಎಲ್ಲೋದ್ರಪ್ಪ ಇವರು? ಇಲ್ಲ ಮುಂದೆ ಹೋದಂಗೆ ಗೊತ್ತಾಗ್ತಾ ಇಲ್ಲ. MG ಕ್ಯಾಪ್ ಇಕ್ಕವ್ರೆ ತಲೆ ಮೇಲೆ, ಅದು ವಿಂಟೇಜ ಗೊತ್ತಿಲ್ಲ, ಸಾದೇ ಇರ್ತೈತೆ. ಇಲ್ಲಾಂದರೆ ಇಷ್ಟು ವರ್ಷ ಇರಬೇಕಲ್ಲ. ಇವ್ರೇನ ಹಿಂದೆ ನಿನ್ಸಿದ್ರ ಇಲ್ಲ ಮುಂದೆ ಹೋಗ್ಬಿಟ್ರ? ಕ್ರೇಜಿ ಐತೆ ಸೌಂಡು, ಸಖತ್ ಸ್ಮೂತಾಗೈತೆ ಇಂಜಿನ್ ಸೌಂಡು. ಅಲ್ಲಿ ಫೋನ್ ಮಾಡೋಣ. ಕ್ರೇಜಿ ಕಾರ್ ಬ್ರೋ, ಇದು ಲೈಫ್ ಅಂದ್ರೆ. ಕಾರ್ ಗುದ್ಬಿಡ್ತೀನಿ. ಪವನ್ ಎಲ್ಲಿ? ಹಲೋ ಪವನ್ ಎಲ್ಲಿ? ಲೆಫ್ಟ್ ಎತ್ಕೊಂಡು ನ್ಯೂ ಟರ್ನ್ ಎತ್ಕೊಂಡಿದ್ದೀರಿ. ಮುಂದೆ ಇದ್ದೀನಿ ಬಾ, ಇಲ್ಲಿ ಹೋಟ್ಲ್ ಹತ್ರ ರೆಸ್ಟೋರೆಂಟ್, ನಂದಿ ಉಪಚಾರ್. ಆಯ್ತು ಸರ್. ಬಾ, ಹಳೆ MG ಐತಿ ಇಲ್ಲಿ. ಮಸ್ತಾಗೈತೆ. ಇಟ್ರೆ ಒಂದು ಕಾರ್ ಇಕ್ಬೇಕು ಈ ಥರ. ಇದೆಲ್ಲ ಅವಾಗಿನ ಸೆಡಾನ್ ಥರ ಇದು. ಪ್ಯೂರ್ ಲೈಫ್.
ಎಲ್ಲೋದ್ರು ಇವತ್ತು ಒಂಥರ ನನ್ನ ಲಕ್ ಚೆನ್ನಾಗೈತೆ. ಕಾರು ಬೈಕು ಸ್ಪಾಟ್ ಮಾಡೋದ್ರಲ್ಲಿ ಇವಾಗ ಇನ್ನೊಂದು ಮಸ್ತಾಗಿರೋ ಕಾರ್ ಬರ್ತೈತೆ. ಒನ್ ಆಫ್ ಮೈ ಫೇವ್ರೆಟ್. ಬರಲಿ ಕಾರ್ ಕಾಣಿಸ್ತಾಯ್ತಾ? ಮಸ್ಟ್ಯಾಂಗ್ GT ಎಕ್ಸಾಸ್ಟ್. ಈ ಪೋರ್ಷ ಏನಿದು ಹಾಂ ಟೈಮಿಂಗ್ಸ್ ಅಂದರೆ ಇದು ನೋಡ್ರಿ ಉಯ್ ಅದು ಏಜ್ ಆಗಿರೋರು ಓಡಿಸ್ತಾ ಇರೋದು. ಏನಿದೆ ಹೇಳ್ರಿ ನನ್ನ ಟೈಮಿಂಗ್ಸು ಅದು ಸಂಡೇ ಟೈಮಲ್ಲ, ನಾರ್ಮಲಾಗಿ ಬಂದೇ ಬರ್ತಾರೆ. ಆದರೆ ನನಗೆ ಯಾವಾಗೂ ಕ್ಯಾಮ್ರಾ ಆಫ್ ಮಾಡಿದಾಗ ಇಲ್ಲ ವ್ಲಾಗ್ ಮಾಡದೇ ಇರಬೇಕಾದ್ರೆ ಕಾರುಗಳು ಕಾಣಿಸೋದು. ನಮ್ಮ ಪವನು ಮತ್ತು ಅವ್ರ ಅಣ್ಣ ಬಂದರು, ಇವಾಗ ಹೊರಟಿದ್ದೀರಿ. ತಿನ್ಕೊಂಡ ಫುಡ್ ಸ್ವಲ್ಪ ನಿಧಾನಕ್ಕೆ ಬಂದರು, ಏನಕ್ಕೆ ಅಂತ ಅರ್ಥ ಆಗಿಲ್ಲ ನೋಡಿ. ಪೋರ್ಷ ಹೋಗಲಿ, ಸ್ಪೀಡ್ ಹೋಗ್ತಾ ಇಲ್ಲ ಅವರು. ಸೌಂಡ್ ಮಾತ್ರ ಕ್ರೇಜಿ ಆಗೈತೆ. ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ನಾವೇ ಲೇಟ್ ಅನಿಸ್ತೈತೆ. ಏಯ್ ಯಾಕಪ್ಪ ರಾಜ್ಕುಮಾರ್. ಜಾಸ್ತಿ ಎಲ್ಲರೂ ಯಾಕೆ ಬರಲ್ಲ ಅಂದರೆ ಇದೇ ಪ್ರಾಬ್ಲಮ್. ಅದೇ ಇದು ಆದಷ್ಟು ಬೇಗ ಸೊಲ್ಯೂಷನ್ ಆಗ್ತೈತೆ. ಫ್ಲೈಓವರ್ ಮಾಡ್ಬೋದು ಇಲ್ಲಿ. ಮಸ್ಟ್ಯಾಂಗ್ ಸ್ವಲ್ಪ ಡಿಸ್ಟೆನ್ಸಲ್ಲಿರೋಣ. ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟು ನಾನು ಹೋಗಿ ಇಕ್ಕಿ ಆಮೇಲೆ ಹಾಕ್ಬೇಕು. ಅದು ಕಡೆ ಬೈಕ್ಸ್ ಹೋಗ್ತಾವೆ. ನಾನು ಅದೇ ಅಂದ್ಕೊಂಡೆ, ಏನು ಬೈಕ್ಸ್ ಇಲ್ಲ ಅಂದರೆ ನಾವೇ ಲೇಟು.
ಕ್ರೇಜಿ ಗಾಡಿ ಮಾತ್ರ. ನಮ್ಮ ಡಿ ಬಾಸ್ ಹತ್ರ ಇರೋ ಗಾಡಿ ಮಸ್ಟ್ಯಾಂಗ್, ಸೇಮ್ ಕಲರು, ಕ್ರೇಜಿ ಕಾರ್ ಮಾತ್ರ. ಈ ಮುಂದೆನೇ ಬೇರೆ ಥರ ವೀಲ್ಸು, ಹಿಂದೆನೇ ಬೇರೆ ಥರ ವೀಲ್ಸ್ ಹಾಕ್ಸವ್ರೆ ನೋಡ್ರಿ. ಅವ್ರು ಹೆಂಗನ ಹಾಕ್ಸ್ಕೊಳ್ಳಿ, ನಮ್ಗೆ ನೀನಂತಲ್ಲ ಪವನ್. ನೋಡ್ರಿ ಇವಾಗ ಗೊತ್ತಾಗ್ತಾಯಿದೆ, ಮುಂದೆನೇ ಬೇರೆ ವೀಲ್ಸ್, ಹಿಂದೆನೇ ಫ್ಲೈಓವರ್ ಮಾಡ್ತಾವ್ರಿ ಇಲ್ಲಿ, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್. ಇಲ್ಲಿ ಯಾವ ಫೋಟೋ ಹಿಡಿತಾನೆ? ಗಾಡಿ ತೊಲಸಿದೆಲ್ಲ ವೇಸ್ಟ್ ಆಗೋಗ್ತೈತೆ ಇಂಥ ರೋಡಲ್ಲಿ ನಿಂತ್ಕೊಂಡು. ಅದ್ರಲ್ಲಿ ಬೇರೆ ಚೈನ್ ಲೂಪ್ ಹೊಡ್ತಿದ್ದೀನಿ, ಕಲರ್ ಆಗೋಗಿರ್ತೈತೆ ರಿಮು. ಸಂಡೆ ಹೊತ್ತು ಬಿರಿಯಾನಿ ತಿಂದೆ, ಈ ಥರ ರೈಡ್ ಮಾಡಿಕೊಂಡು ಹೋಗಿ ಸಪ್ಪೆ ವೆಜ್ ತಿನ್ಬೇಕಾ ಹೇಳ್ರಿ? ಯಾವಾಗ ಆಗ್ತಾಯಿತ್ತೋ ಇದು ಕಾರ್ತಿಕ್ ಮಾಸ, ಆದಷ್ಟು ಬೇಗ ಬಿರಿಯಾನಿ ತಿನ್ನಬೇಕು. ಬಿರಿಯಾನಿ ಎಲ್ಲಿ ಇನ್ನೂ ಬಂದಿಲ್ಲ, ಜಾಸ್ತಿ ಸ್ಲೋ ಆಗೋಯ್ತು ರೈಡು. ಮೋಸ್ಟ್ಲಿ ಪವನ್ ಅವ್ರ ಅಣ್ಣ ಜಾಸ್ತಿ ದಿವಸ ಆಗೈತೆ ಗಾಡಿ ಓಡಿಸಿ, ಮಸ್ಟ್ಯಾಂಗ್ ಗೊತ್ತೈತೆ ಫ್ಲೈಬೇ. ಇವರು ಬಂದರು,